ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಕಂಚಿಗನಹಳ್ಳಿ ಹಾಗೂ ಬೈರಮಂಗಲ ಕೃಷಿ ಜಮೀನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿದೆ. ನಾನೀಗ ಸದ್ಯ ಈ ಒಂದು ಕಂಚಿಗನಹಳ್ಳಿ ಹಾಗೂ ಬೈರಮಂಗಲ ಗ್ರಾಮದಲ್ಲಿದ್ದೀನಿ. ಈಗಾಗಲೇ ನೀವು ಗಮನಿಸ್ತಾ ಇರುವಂಥದ್ದು ಅಂದರೆ ಬಿಡದಿಯ ಈ ಒಂದು ಕೃಷಿ ಜಮೀನಲ್ಲಿ ಅಂದರೆ ಹಚ್ಚ ಹಸಿರಿನಿಂದ ಕಂಗೊಳಿಸಿರುವಂತಹ ಈ ಒಂದು ಕೃಷಿ ಜಮೀನಲ್ಲಿ ಸರ್ಕಾರ ಈಗ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಸುಮಾರು 20,000 ಕೋಟಿ ವೆಚ್ಚದಲ್ಲಿ 9,600 ಎಕರೆಯ ಈ ಒಂದು ಕೃಷಿ ಜಮೀನಲ್ಲಿ ಈಗ ಸರ್ಕಾರ ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿದೆ. ನೀವು ಗಮನಿಸ್ತಾ ಇರ್ಬೋದು ಪ್ರತಿಧ್ವನಿ ನ್ಯೂಸ್ನ ಕ್ಯಾಮ್ರಾ ದೃಶ್ಯದಲ್ಲಿ. ಅಂದರೆ ಪ್ರಮುಖವಾಗಿ ಇಲ್ಲಿರುವಂತಹ ರೈತರು ಕೃಷಿಯನ್ನೇ ಅವಲಂಬಿತರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಏನು ತೆಂಗು ಬೆಳೆಯನ್ನು ಬೆಳೀತಾ ಇದ್ದರೆ ಇನ್ನೊಂದಷ್ಟು ರೈತರು ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಹಾಗೆಯೇ ಸಣ್ಣ ಪುಟ್ಟ ತರಕಾರಿ ಹಾಗೆಯೇ ಹಣ್ಣುಗಳನ್ನು ಅಂದರೆ ಭಾಳ ಮುಖ್ಯವಾಗಿ ಪಪ್ಪಾಯ ಹಣ್ಣು ಕೂಡ ಈ ಒಂದು ಪ್ರದೇಶದಲ್ಲಿ ಕೂಡ ಬೆಳೆಯುವಂಥದ್ದು. ಕ್ಯಾಮ್ರಾ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇಷ್ಟು ಹಸಿರಾಗಿರುವಂತಹ ಈ ಒಂದು ಕೃಷಿ ಜಮೀನನ್ನು ಯಾವ ರೀತಿಯಾಗಿ ಸ್ವಾಧೀನಪಡಿಸ್ಕೊಂಡು ಸರ್ಕಾರ ಟೌನ್ಶಿಪ್ ನಿರ್ಮಾಣ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯ ಆತಂಕ ಸ್ಥಳೀಯ ರೈತರಲ್ಲಿ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೂ ಕೂಡ ಸಾಕಷ್ಟು ಬಾರಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ನಮ್ಮ ಕೃಷಿ ಜಮೀನನ್ನು ಬಿಡದಿ ಟೌನ್ಶಿಪ್ಗೆ ನಾವು ಕೊಡಲ್ಲ ಅನ್ನುವಂತಹ ನೋವು ಕಣ್ಣೀರಿನ ಮಾತುಗಳನ್ನು ಕೂಡ ಹಾಕ್ತಿದ್ದಾರೆ. ಇದೆಲ್ಲದರ ನಡುವೆನೂ ಕೂಡ ಈಗ ಸರ್ಕಾರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಸುಮಾರು 519 ಕೃಷಿ ಜಮೀನನ್ನು 519 ಎಕರೆ ಕೃಷಿ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಲಿಕ್ಕೆ ಈಗ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಇದರ ನಡುವೆ ರೈತರು ಕೂಡ ಪ್ರತಿಭಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಸರ್ಕಾರ ತಮ್ಮ ನಿಲುವನ್ನು ಯಾವಾಗಲಾದರೂ ಬದಲಾಯಿಸ್ಕೊಳ್ಬೋದಾ ಅಥವಾ ಬಿಡದಿ ಟೌನ್ಶಿಪ್ಪನ್ನು ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಹಿಂದೆಟ್ಟು ಹಾಕ್ಬೋದಾ ಅನ್ನುವಂಥದ್ದನ್ನು ಕೂಡ ರೈತರು ಎದುರು ನೋಡ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ JDSನ ನಾಯಕರು ಮತ್ತು BJPಯ ನಿಯೋಗನೂ ಕೂಡ ಈ ಒಂದು ಬಿಡದಿಯಲ್ಲಿ ಆಗುವಂತಹ ಟೌನ್ಶಿಪ್ ಏನಿದೆ ಈ ಒಂದು ಟೌನ್ಶಿಪ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯಲ್ಲೂ ಕೂಡ ಅವರು ಸಾಥನ್ನು ನೀಡಿದರು. ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಅಂದರೆ 2006ನಲ್ಲಿ ನಾನು ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿದ್ದು ನಿಜ, 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಮಾಡ್ಬೋದಾಗಿತ್ತು. ಆದರೆ ಇಲ್ಲಿರುವಂತಹ ಸ್ಥಳೀಯ ರೈತರ ಮನವೊಲಿಸ್ಕೊಂಡು ಅಥವಾ ಅವರ ವಿಶ್ವಾಸಕ್ಕೆ ಪಡ್ಕೊಂಡು ಜಮೀನನ್ನು ಕೊಟ್ಟರೆ ಸರಿ, ಇಲ್ಲ ಅಂತ ಹೇಳಿದರೆ ಸರ್ಕಾರ ಯಾವ ಒಂದು ಮಾನದಂಡದಲ್ಲಿ ಅಥವಾ ಹೇಗೆ ಇಲ್ಲಿ ಟೌನ್ಶಿಪ್ ಮಾಡ್ತಾರೆ, ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು. ಆ ನಂತರದಲ್ಲಿ ಇದೊಂದು ಬಿಸ್ನೆಸ್ ಆಗಿದೆ ಅಂತಲೂ ಹೇಳ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿದೆ ಅಂತಲೂ ಹೇಳ್ಬೋದು ಅನ್ನುವಂಥದ್ದನ್ನು ಕೂಡ ಈಗ ವಾಗ್ದಾಳಿಯನ್ನು ಕೂಡ ಮಾಡ್ತಿರುವಂಥದ್ದು. ಇದೆಲ್ಲದರ ನಡುವೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಬಂದಿರುವಂಥದ್ದು. ಈಗಾಗಲೇ ಒಂದು ಕಡೆ ಬಿಡದಿ ಟೌನ್ಶಿಪ್ ಮಾಡಬೇಕು, ಇನ್ನೊಂದು ಕಡೆ ರೈತರು ಹೋರಾಟವನ್ನು ನಡೆಸ್ತಾ ಇದ್ದರೆ ಇಲ್ಲಿ ಒಂದು ರೀತಿಯಾದಂತಹ ಒಂದು ಪೋಸ್ಟ್ ವಾರ್ ಕೂಡ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಈಗಾಗಲೇ HD ಕುಮಾರಸ್ವಾಮಿ ಅವರು ಮತ್ತು BJP ನಿಯೋಗ ಏನು ಈ ಒಂದು ಬಿಡದಿ ಟೌನ್ಶಿಪ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಪ್ರತಿಭಟನೆ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿ ಮುಜುಗರಕ್ಕೆ ಈಡಾಗುವಂಥ ನಿಟ್ಟಿನಲ್ಲಿ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಈಗ BJPಯ ನಿಯೋಗ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅಂದರೆ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಟೌನ್ಶಿಪ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಡಿ, ನೀವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತನಾಡಿ ಅಂತೇಳಿ ಕೂಡ ಹೇಳಿರುವಂಥದ್ದು. ಇದೆಲ್ಲ ಆದ ನಂತರದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು BJPಯ ನಾಯಕರು ಮತ್ತು JDSನ ನಾಯಕರನ್ನು ಕಟ್ಟಿ ಹಾಕಲಿಕ್ಕೆ ನಾನು ಮೋದಿಯವ್ರನ್ನ ಭೇಟಿ ಮಾಡಿದ್ದೀನಿ, ಬಿಡದಿಯಲ್ಲಿ ಆಗ್ತಿರುವಂತಹ ಟೌನ್ಶಿಪ್ನ ಬಗ್ಗೆ ನಾನು ಮಾತನಾಡಿದ್ದೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಕೆಯನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕೃಷಿ ಜಮೀನು ಅಂದರೆ ಸುಮಾರು 9,600 ಎಕರೆ 20,000 ಕೋಟಿ ಈ ವೆಚ್ಚದಲ್ಲಿ ಆಗುವಂತಹ ಈ ಒಂದು ಬಿಡದಿ ಟೌನ್ಶಿಪ್ ನಿರ್ಮಾಣ ಆಗಲಿಕ್ಕೆ ರೈತರು ಪ್ರತಿದಿನವೂ ಕೂಡ ಆಕ್ರೋಶ ಮತ್ತು ನಾವು ಜಮೀನನ್ನು ಬಿಟ್ಟುಕೊಡಲ್ಲ ಅನ್ನುವಂಥದ್ದನ್ನು ಹೇಳ್ತಿರುವಂಥದ್ದು. ರೈತರು ಹೇಳುವಂಥದ್ದು ಒಂದೇ ಮಾತು, ನಮಗೆ ವಿಷ ಕೊಡಿ, ನಾವು ಜಾಗವನ್ನು ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ನಾವು ಜಾಗವನ್ನು ನಮ್ಮ ಕೃಷಿ ಜಮೀನನ್ನು ಬಿಟ್ಕೊಡಲ್ಲ, ನಾವು ಈ ಒಂದು ಜಮೀನನ್ನು ಕೃಷಿ ಜಮೀನನ್ನು ನಂಬಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ, ಜೀವನವನ್ನು ನಡೆಸ್ತಾ ಇದ್ದೀವಿ, ಹೈನುಗಾರಿಕೆನ ನಂಬಿದ್ದೀವಿ, ಈ ಕೃಷಿ ಜಮೀನನ್ನು ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗೋದು, ಈ ರೀತಿಯಾದಂತಹ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಈ ಒಂದು ಟೌನ್ಶಿಪ್ ನಿರ್ಮಾಣ ಆಗುವಂತಹ ಅಥವಾ 9,600 ಎಕರೆಯ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ. ನಿಮಗೆ ಪ್ರತಿಯೊಂದು ಚಿತ್ರಣವನ್ನು ಕೂಡ ನಾನು ಕ್ಯಾಮ್ರಾದಲ್ಲಿ ಕೂಡ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೀನಿ. ಹಾಗಾಗಿ ರೈತರ ಆಕ್ರೋಶ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ, ಬಿಡದಿಯ ಟೌನ್ಶಿಪ್ ನಿರ್ಮಾಣ ಆಗಲಿಕ್ಕೆ ಈಗಾಗಲೇ BJP ಮತ್ತು JDSನವರು ಯಾವ ರೀತಿಯಾದಂತಹ ಪ್ರತಿಭಟನೆ ಅಥವಾ ತಂತ್ರಗಳನ್ನು ಎಳಿತಾರೆ ಅನ್ನುವಂಥದ್ದನ್ನು ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.